ನಮಸ್ಕಾರ ಎಲ್ಲರಿಗೂ. ಇವತ್ತ ಶ್ರಾವಣ ಮಾಸದ ಮೊದಲ ಸೋಮವಾರ. ಶ್ರಾವಣ ಸೋಮವಾರದ ಪ್ರಯುಕ್ತ ನಮ್ಮ ಮನೆಯೊಳಗ ನಾವು ಇವತ್ತ ಶಿವಮುಷ್ಟಿ ಪೂಜೆನ ಮಾಡಿದ್ವಿ. ಅದ್ರ ಜೊತೆಗೆ ಇವತ್ತ ನಿಮಗೆಲ್ಲರಿಗೂ ನಂಜುಂಡೇಶ್ವರನ ದರ್ಶನನ ಮಾಡಿಸ್ತೀನಿ. ನನ್ನ ಫ್ರೆಂಡ್ ಅವ್ರ ಮನೆಯೊಳಗ ಪ್ರತಿ ವರ್ಷ ಈ ಶ್ರಾವಣ ಮಾಸದೊಳಗ ಬರುವಂಥ ಈ 4 ಸೋಮವಾರದ ದಿನ ಈ ಶಿವಮುಷ್ಟಿ ಪೂಜಾನ ಮಾಡ್ತಾರ. ಹಾಗಾಗಿ ನಾನು ಪ್ರತಿ ವರ್ಷ ನೋಡ್ತಿದ್ದೆ, ಮಾಡೋಣ ಅನ್ಕೋತಿದ್ದೆ, ಆದ್ರೆ ಆಗಿರಲಿಲ್ಲ. ಈ ವರ್ಷ ಮಾಡೋಣ ಅಂಥೇಳಿ ಅಂದ್ಕೊಂಡೇ ಆಯಿತು. ನಾನು ಕೇಳ್ತಿದ್ದೆ, ಏನು ಇದನ್ನು ಯಾಕೆ ಮಾಡ್ತೀರಿ ಏನು ಅಂತ ಕೇಳಿದಾಗ ನನ್ನ ಫ್ರೆಂಡ್ ಹೇಳಿದ್ದೇನೆಂದ್ರೆ, ನಾವು ಮನಸ್ಸಿನೊಳಗೆ ಏನಾದರೂ ಒಂದು ಕೆಲಸ ಅಂದ್ಕೊಂಡು ಈ ಒಂದು ಶಿವಮುಷ್ಟಿ ಪೂಜೆನ ಮಾಡಿದ್ರೆ ಶ್ರಾವಣ ಮುಗಿಯೋದ್ರೊಳಗನ ಅದು ಈಡೇರ್ತದೆ ಅಂಥೇಳಿ ನನ್ನ ಫ್ರೆಂಡ್ ಹೇಳಿದ್ಲು. ಅಂದ್ರೆ ಅತ್ಯಂತ ಶೀಘ್ರವಾಗಿ ನಮಗೆ ಫಲ ದೊರಕ್ತದೆ ಅಂಥೇಳಿ ಹೇಳಿದ್ಲು. ಮತ್ತು ಈ ಪೂಜಾ ಮಾಡೋದು ಭಾಳ ಸುಲಭ ಅದ, ಏನು ಅಂಥ ಪರಿ ಕಷ್ಟ ಇಲ್ಲ. ಇದನ್ನು ಮಾಡಲಿಕ್ಕೆ ಮಣ್ಣಿಂದ ಶಿವಲಿಂಗವನ್ನು ಮಾಡಬೇಕು. ಮಣ್ಣಿನ ಶಿವಲಿಂಗವನ್ನು ಮಾಡಿದ ಮೇಲೆ ಅದನ್ನು ಮುಂಜಾನಾದರೂ ಪೂಜೆ ಮಾಡ್ಬೋದು, ಅಥವಾ ಈ ಸಂಜೆ ಮುಂದೆ ಗೋಧೂಳಿ ಟೈಮ್ ಅಂತ ಹೇಳ್ತಾರಲ್ಲ ಅವಾಗಾದರೂ ಮಾಡ್ಬೋದಂತ. ಮತ್ತು ಈ ಪೂಜಾ ಮಾಡಲಿಕ್ಕೆ ಏನೇನು ಬೇಕು ಅಂದ್ರೆ ಅರಿಶಿನ ಕುಂಕುಮ ಮತ್ತು ಶಿವನಿಗೆ ಬಿಳಿ ಗೆಜ್ಜೆ ವಸ್ತ್ರ ಬೇಕು, ಬಿಳಿ ಹೂ ಬೇಕು, ಆಮೇಲೆ ತಿಲಾಕ್ಷತಿ ಬೇಕು. ಇನ್ನು ಮುಖ್ಯವಾಗಿ ಶಿವನ ಪೂಜೆ ಅಂದಮೇಲೆ ಅಲ್ಲಿ ಬಿಲ್ಪತ್ರೆ ಇರಲೇಬೇಕು. ಹಾಗಾಗಿ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಬಿಲ್ಪತ್ರೆ, ಕೆಲವೊಬ್ಬರು 108 ಅಂದ್ರೆ ಅವರಿಗೆ ಅನುಕೂಲದ ಪ್ರಕಾರ ತಗೊಂಡು ಏರಿಸ್ತಾರಂತ. ಇನ್ನು ಇದಕ್ಕೆ ಒಂದು ಮುಷ್ಟಿಯಷ್ಟು ಅಕ್ಕಿಯನ್ನು ತಗೋಬೇಕು. ಯಾಕಂದ್ರೆ ಇದ್ರ ಹೆಸರೇ ಹೇಳು ಹಂಗೆ ಶಿವಮುಷ್ಟಿ ಪೂಜಾ ಅಂದ್ರೆ ಶಿವನಿಗೆ ಒಂದು ಮುಷ್ಟಿ ಒಳಗೆ ಎಷ್ಟು ಅಕ್ಕಿ ಹಿಡಿತದೋ ಆ ಮುಷ್ಟಿಯಷ್ಟು ಅಕ್ಕಿನ ಶಿವನಿಗೆ ಅರ್ಪಣೆ ಮಾಡಬೇಕು. ಹಾಗಾಗಿನೇ ಈ ವ್ರತಕ್ಕೆ ಅಥವಾ ಈ ಪೂಜಾಕ್ಕೆ ಶಿವಮುಷ್ಟಿ ಪೂಜಾ ಅಂಥೇಳಿ ಕರೀತಾರೆ. ಇಷ್ಟೆಲ್ಲ ಸಾಮಾನು ರೆಡಿ ಇಟ್ಕೋಬೇಕು. ಇದಕ್ಕಿಂತ ಮುಂಚೆ ಗಣಪತಿ ಪೂಜೆ ಮಾಡಬೇಕು. ಎಲ್ಲ ಪೂಜೆ ಶುರು ಮಾಡೋಕ್ಕಿಂತ ಮುಂಚೆ ವಿಘ್ನಗಳು ಬರಬಾರ್ದು ಅಂಥೇಳಿ ಗಣಪತಿನ ಪ್ರಾರ್ಥನೆ ಮಾಡ್ತಾರೆ. ಹಾಗಾಗಿ ಗಣಪತಿಗೆ ಕೂಡಿಸಿ ಅಂದರೆ ರಂಗೋಲಿ ಹಾಕಿ ಅದ್ರ ಮೇಲೆ ಮಣಿ ಇಟ್ಟು ಗಣಪತಿ ಪೂಜೆ ಮಾಡಬೇಕು. ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ, ಆಮೇಲೆ ಕೆಂಪು ಹೂವು, ಕರಿಕಿ, ಪತ್ರಿ ಎಲ್ಲ ಏರಿಸಿ ನೈವೇದ್ಯ ಮಾಡೋದು. ಕೊಬ್ಬರಿ ಬೆಲ್ಲ ಅಥವಾ ಉಂಡಿ ಏನು ಮಾಡೋದು ಅದನ್ನು ಮಾಡಿ ಗಣಪತಿ ನೈವೇದ್ಯ ಮಾಡೋದು. ಗಣಪತಿ ಪೂಜಾ ಆಮೇಲೆ ಶಿವಲಿಂಗನ ಪೂಜಾ ಮಾಡಬೇಕು. ಮುಂಜಾನೆ ಜಲ್ದಿ ಎದ್ದು ಮಣ್ಣಿನಿಂದ ಶಿವಲಿಂಗವನ್ನು ಮಾಡಿದ್ವಿ. ಸ್ವಚ್ಛವಾದ ಜಾಗದೊಳಗೆ ಒರೆಸಿ ರಂಗೋಲಿ ಹಾಕಿ ಅದ್ರ ಮೇಲೆ ಒಂದು ಮಣಿ ಇಟ್ಟು ಅಲ್ಲೇ ನಾವು ತಗೊಂಡಿದ್ದಂಥ ಮಣ್ಣಿಂದ ಶಿವಲಿಂಗ ಇರ್ತದಲ್ಲ ಅದನ್ನು ಒಂದು ತಟ್ಟಿ ಒಳಗಿಟ್ಟು ಆ ಒಂದು ಮಣಿ ಮೇಲೆ ಇಡಬೇಕು. ದೀಪ ಹಚ್ಚಿ ಪೂಜಾ ಶುರು ಮಾಡೋದು. ಫಸ್ಟ್ ಅರಿಶಿನ ಕುಂಕುಮ, ಆಮೇಲೆ ಶಿವನಿಗಂತ ಗೆಜ್ಜೆ ವಸ್ತ್ರ, ಬಿಳಿ ಗೆಜ್ಜೆ ವಸ್ತ್ರ, ಬಿಳಿ ಹೂವು, ಆಮೇಲೆ ಶಿವನ ಅಷ್ಟೋತ್ತರ ಅಥವಾ ಬ್ರಹ್ಮ ಮುರಾರಿ ಅದು ಹಾಡ ಇದೆಲ್ಲ ಅದನ್ನು ಹೇಳ್ಕೋತ ಬಿಲ್ಪತ್ರೆನ ಏರಿಸೋದು. ಬಿಲ್ಪತ್ರೆ 11 ಅಂದರೆ 21, 108 ಹಿಂಗೆ ಅವರ ಮನಸ್ಸಿನೊಳಗೆ ಮತ್ತು ಅವ್ರಿಗೆ ಎಷ್ಟು ಅನುಕೂಲ ಸಿಗ್ತದಲ್ಲ ಅಷ್ಟು ಬಿಲ್ಪತ್ರೆನ ಏರಿಸ್ತಾರೆ. ಬಿಲ್ಪತ್ರೆ ಎಲ್ಲ ಏರಿಸಿದ ಮೇಲೆ ನಾವು ಒಂದು ತಟ್ಟಿ ಒಳಗೆ ಒಂದು ಮುಷ್ಟಿ ಆಗಷ್ಟು ಅಕ್ಕಿನ ಇಟ್ಕೊಂಡಿರ್ತೀವಿ. ಆ ಒಂದು ಮುಷ್ಟಿ ಅಕ್ಕಿನ ಶಿವನಿಗೆ ಅರ್ಪಣೆ ಮಾಡಬೇಕು. ಮೊದಲೇ ವಾರ ಅಕ್ಕಿಯಿಂದ ಒಂದು ಮುಷ್ಟಿಯಷ್ಟು ಅಕ್ಕಿ ಏರಿಸ್ಬೇಕು. 2ನೇ ವಾರ ಒಂದು ಮುಷ್ಟಿ ಆಗಷ್ಟು ಎಳ್ಳು, 3ನೇ ವಾರ ಒಂದು ಮುಷ್ಟಿ ಆಗಷ್ಟು ಹೆಸರು ಕಾಳು, ಮತ್ತು ಕೊನೆ ವಾರ ಒಂದು ಮುಷ್ಟಿ ಆಗಷ್ಟು ಅಗಸಿ. ಇವನ್ನ ಹಿಂಗೆ ಪ್ರತಿ ಒಂದೊಂದು ಸೋಮವಾರನೂ ಒಂದೊಂದು ಕಾಳುಗಳಿಂದ ಒಂದೊಂದು ಮುಷ್ಟಿನ ಶಿವನಿಗೆ ಅರ್ಪಣೆ ಮಾಡೋದು. ಇವತ್ತು ಪೂಜಾ ಮಾಡಿರ್ತೀವಿ ಮತ್ತು ನಾಳೆ ಈ ಪೂಜಾ ಮಾಡಿದ್ದು ಮಣ್ಣಿಂದ ಶಿವಲಿಂಗ ಇರ್ತದಲ್ಲ ಅದನ್ನು ತೆಗೆದಿಟ್ಟು ನದಿಗಾದರೂ ಬಿಡ್ಬೋದು, ಇಲ್ಲ ಯಾರೂ ತುಳಿಲಾರ್ದಂಥ ಜಾಗದೊಳಗೆ ವಿಸರ್ಜನೆ ಮಾಡಬೇಕು. ಮತ್ತು ಈ ಶಿವಲಿಂಗ ಮಾಡಬೇಕಾದ್ರೆ ಮಣ್ಣನ್ನು ಅಷ್ಟೆ, ಎಲ್ಲೋ ಬಿದ್ದದ್ದು ಮಣ್ಣನ್ನು ತಗೋಬಾರ್ದು. ಹುತ್ತಿನ ಮಣ್ಣು ಸಿಕ್ಕರೆ ಚಲೋ ಅಂತ, ಇಲ್ಲ ಅಂತಂದ್ರೆ ಯಾರೂ ತುಳಿದೇ ಇರದೇ ಇರುವಂಥ ಜಾಗ ಅಂಥ ಮಣ್ಣನ್ನು ತಗೊಂಡು ಲಿಂಗವನ್ನು ಮಾಡಿ ಪೂಜಾ ಮಾಡಬೇಕು. ಲಾಸ್ಟಿಗೆ ನಿಮಗೆ ಪೂಜೆ ಎಲ್ಲ ಆದಮೇಲೆ ಶಿವನ ಹಾಡು ಬಂದ್ರೆ ಶಿವನ ಹಾಡು ಹಾಡೋದು. ಇದು ಶಿವಮುಷ್ಟಿ ಪೂಜಾ.
ನಿಮಗೆ ಈ ಶಿವಮುಷ್ಟಿ ಪೂಜಾದ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಮತ್ತು ಏನಾದರೂ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿರಿ. ನಾನು ನನ್ನ ಫ್ರೆಂಡಿಗೆ ಕೇಳಿ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಇಷ್ಟು ಪೂಜೆ ಎಲ್ಲ ಆದಮೇಲೆ ಹೆಂಗೂ ಶ್ರಾವಣ ಮಾಸ, ನಂಜುಂಡೇಶ್ವರನ ದರ್ಶನ ಮಾಡೋಣ ಅಂತೇಳಿ ನಂಜುಂಡೇಶ್ವರನಿಗೆ ಅಂದರೆ ನಂಜನಗೂಡಿಗೆ ಹೋಗಿದ್ವಿ. ನಂಜನಗೂಡಿನ ನಂಜುಂಡೇಶ್ವರ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳ್ರಿ, ಎಲ್ಲರಿಗೂ ಗೊತ್ತು. ಮೈಸೂರು ಜಿಲ್ಲೆ ಒಳಗೆ ಬರುವಂಥ ಅತ್ಯಂತ ಪ್ರಸಿದ್ಧವಾದಂಥ ಧಾರ್ಮಿಕ ಕ್ಷೇತ್ರ ಅಂದ್ರೆ ಅದು ನಂಜನಗೂಡು. ನಂಜನಗೂಡಿನೊಳಗಿರುವಂತಹ ದೈವ ಅಂದರೆ ದೇವರು ಅಂದ್ರೆ ಶ್ರೀ ನಂಜುಂಡೇಶ್ವರ. ಈ ನಂಜುಂಡೇಶ್ವರನಿಗೆ ಶ್ರೀಕಂಠೇಶ್ವರ ಅಂತಲೂ ಕರೀತಾರೆ. ಈ ನಂಜನಗೂಡಿನ ನಂಜುಂಡೇಶ್ವರನ ದೇವಸ್ಥಾನ ಕರ್ನಾಟಕದೊಳಗನ ಅತ್ಯಂತ ಪುರಾತನ ಮತ್ತು ದೊಡ್ಡ ದೇವಾಲಯದೊಳಗೆ ಒಂದಂತ. ಈ ದೇವಸ್ಥಾನ ಇರೋದು ಕಪಿಲಾ ನದಿ ದಂಡಿ ಮೇಲೆ. ಈ ಕ್ಷೇತ್ರವನ್ನು ದಕ್ಷಿಣ ಭಾರತದ ಕಾಶಿ ಅಂದರೆ ದಕ್ಷಿಣದ ಕಾಶಿ ಅಂಥೇಳಿ ಕರೀತಾರೆ. ಪುರಾಣಗಳ ಪ್ರಕಾರ ಒಮ್ಮೆ ದೇವತೆಗಳು ಮತ್ತು ಅಸುರರು ಇಬ್ಬರೂ ಸೇರಿ ಕ್ಷೀರಸಾಗರವನ್ನು ಮಥನ ಮಾಡ್ತಾರೆ. ಈ ಮಥನ ಮಾಡುವಾಗ ಭೀಕರವಾದಂಥ ಹಾಲಾಹಲ ಅಂದ್ರೆ ವಿಷ ಬರ್ತದ. ಆ ವಿಷವನ್ನು ಲೋಕ ಕಲ್ಯಾಣಕ್ಕಾಗಿ ಶಿವ ಏನು ಮಾಡ್ತಾನಂದ್ರೆ ವಿಷವನ್ನು ಅಂದರೆ ಆ ನಂಜನ್ನು ಕುಡಿತಾನ. ಕುಡಿದಿರುವಂತಹ ವಿಷ ಗಂಟಲಿನಿಂದ ಕೆಳಗೆ ಇಳಿಬಾರ್ದು ಅಂಥೇಳಿ ಪಾರ್ವತಿ ದೇವಿ ಶಿವನ ಗಂಟಲನ್ನು ಗಟ್ಟಿಯಾಗಿ ಹಿಡಿತಾಳಂತ. ಹೀಗಾಗಿ ಆ ನಂಜು ಅಲ್ಲೇ ಗಂಟ್ಲದೊಳಗೆ ಉಳ್ಕೊಂಡ್ಬಿಡ್ತದ. ಹಿಂಗೆ ನಂಜನ್ನು ಅಂದರೆ ವಿಷವನ್ನು ಉಂಡಂಥ ಈಶ್ವರ ಆಮೇಲೆ ಈ ಈಶ್ವರನಿಗೆ ನಂಜುಂಡೇಶ್ವರ ಅಂಥೇಳಿ ಹೆಸರು ಬಂತು. ಇನ್ನೊಂದು ಪೌರಾಣಿಕ ಕಥೆ ಪ್ರಕಾರ ಪರಶುರಾಮ ದೇವರು ತಮ್ಮ ತಾಯಿಯ ಶಿರಚ್ಛೇದನವನ್ನು ಮಾಡಿದ ಮೇಲೆ ಮಾತೃಹತ್ಯಾ ದೋಷ ಬರ್ತದಂತ. ಆ ದೋಷದಿಂದ ಅಂದರೆ ಆ ಪಾಪದಿಂದ ಕಳ್ಕೊಳ್ಳಿಕ್ಕೆ ಈ ನಂಜನಗೂಡಿಗೆ ಬಂದು ತಪಸ್ ಮಾಡಿದ್ರು ಅಂಥೇಳಿ ಹೇಳ್ತಾರೆ. ಮತ್ತು ಈ ದೇವಸ್ಥಾನದ ಅಭಿವೃದ್ಧಿಗೆ ಮುಖ್ಯವಾದ ಕಾರಣಕರ್ತರಂದ್ರೆ ನಮ್ಮ ಮೈಸೂರು ಮಹಾರಾಜರು. ಅದರೊಳಗೂ ಮುಮ್ಮಡಿ ಕೃಷ್ಣರಾಜ ಒಡೆಯರು ಈ ಒಂದು ದೇಗುಲದ ಅಭಿವೃದ್ಧಿಗೆ ಬಹಳ ಸಹಾಯ ಮಾಡ್ಯಾರಂತ. ಇನ್ನು ಹೈದರಾಲಿ ಹೆಸರು ಯಾರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತು. ಒಮ್ಮೆ ಈ ಹೈದರಾಲಿಯ ಪ್ರೀತಿಯ ಆನೆ ಒಂದಿತ್ತಂತ. ಆ ಆನೆಗೆ ಕಣ್ಣಿಂದು ಕಾಯಿಲೆ ಬಂದಿತ್ತಂತ. ಈ ಕಾಯಿಲೆ ಕಡಿಮೆ ಆಗಲಿ ಅಂಥೇಳಿ ಸಾಕಷ್ಟು ಚಿಕಿತ್ಸೆಯನ್ನು ಮಾಡಿಸಿದ್ನಂತ. ಆದರೆ ಅದು ಸರಿ ಹೋಗಲಿಲ್ಲ. ಕೊನೆಗೆ ಈ ನಂಜುಂಡೇಶ್ವರನ ಅರ್ಚಕರ ಒಂದು ಸಹಾಯವನ್ನು ತಗೊಂಡು ಅವರ ಒಂದು ಸಜೆಷನ್ ಮೇಲೆ ಈ ನಂಜುಂಡೇಶ್ವರನ ತೀರ್ಥವನ್ನು ಆ ಆನೆಯ ಕಣ್ಣಿಗೆ ಹಚ್ಚಿದ್ನಂತ. ಅದರಿಂದ ಆ ಆನೆಯ ಕಣ್ಣಿನ ಕಾಯಿಲೆ ಎಲ್ಲ ಕಡಿಮೆ ಆಯ್ತಂತ. ಹಾಗಾಗಿ ಅವತ್ತಿಂದ ಈ ಹೈದರಾಲಿ ನಂಜನಗೂಡಿನ ನಂಜುಂಡೇಶ್ವರನಿಗೆ ಭಾಳ ನಡ್ಕೋತಿದ್ದ ಅಂಥೇಳಿ ಹೇಳ್ತಾರೆ. ವಿಶೇಷ ದಿನದೊಳಗೆ ಅಂದ್ರೆ ಈ ಶ್ರಾವಣದ ಸೋಮವಾರ ಆಮೇಲೆ ಸಂಡೇ ಹಿಂಗೆ ರಜಾ ದಿನದೊಳಗೆ ಈ ದೇವಸ್ಥಾನ ಭಾಳ ರಶ್ ಇರ್ತದೆ. ಗುಡಿ ಒಳಗೆ ಮಾತ್ರ ಭಾಳ ದೊಡ್ಡದದ. ನಂಜುಂಡೇಶ್ವರನ ಗುಡಿ ಮುಂದೆ ಇದ್ದಂಥ ಈ ದೊಡ್ಡದಾದಂಥ ಗೋಪುರವನ್ನು ಮೈಸೂರು ಮಹಾರಾಜರು ಕಟ್ಟಿಸಿದ್ರು. ಗುಡಿ ಹೊರಗಷ್ಟ ಮೊಬೈಲ್ ಶೂಟಿಂಗ್ ಅಲೌ ಮಾಡ್ತಾರೆ. ಗರ್ಭಗುಡಿ ಒಳಗೆ ಮೊಬೈಲ್ಸನ್ನು ಅಲೌ ಮಾಡೋಂಗಿಲ್ಲ. ನಂಜುಂಡೇಶ್ವರನ ದರ್ಶನ ನಾವು ಮಾಡ್ಕೊಂಡು ಬಂದ್ವಿ ಅಂದ್ರೆ ಅಲ್ಲೇ ಗಣಪತಿ ದರ್ಶನ ಆಗ್ತದೆ, ಶಾರದಾ ದೇವಿ ದರ್ಶನ, ಆಮೇಲೆ ನಾರಾಯಣನ ದರ್ಶನ, ಹಿಂಗೆ ಸಣ್ಣ ಸಣ್ಣ ಗುಡಿಯೆಲ್ಲ ಅದ್ರೊಳಗವ. ಒಟ್ಟಿನೊಳಗೆ ದರ್ಶನವನ್ನು ಮಾಡಿದ್ದು ಭಾಳ ಖುಷಿ ಅನ್ನಿಸ್ತು. ಅದರೊಳಗೂ ಶ್ರಾವಣ ಮಾಸದೊಳಗೆ ದರ್ಶನ ಆಯ್ತಲ್ಲ, ಅದು ಒಂಥರ ಖುಷಿ. ಈ ಗುಡಿ ಇನ್ನೊಂದು ವಿಶೇಷ ಏನಂದ್ರೆ ಹೊರಗೆ ಅಂದ್ರೆ ಗರ್ಭಗುಡಿಯ ಹೊರಗೆ ದೊಡ್ಡದಾದಂಥ ನಂದಿಯ ವಿಗ್ರಹ ಅದ. ಹೆಂಗೂ ಈ ಶ್ರಾವಣದ ಮೊದಲೇ ಸೋಮವಾರ ದಿನ ಶಿವನ ಪೂಜಾನೂ ಆಯಿತು, ಶಿವನ ದರ್ಶನನೂ ಆಯಿತು. ಹೆಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಮುಖ್ಯವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ವಿಡಿಯೋಸನ್ನು ತಪ್ಪದೇ ನೋಡಿರಿ. ಮತ್ತು ಮುಂದಿನ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು. ಮತ್ತು ನಿಮ್ಮ ಮನೆ ಒಳಗೆ ಈ ಶ್ರಾವಣದ ಸೋಮವಾರ ಹೆಂಗೆ ಮಾಡ್ತೀರಿ, ಯಾವುದಾದ್ರೂ ವಿಶೇಷವಾದಂಥ ಪೂಜೆ ಮಾಡ್ತಿದ್ರೆ ಕಮೆಂಟ್ ಮಾಡಿರಿ, ನಾವು ತಿಳ್ಕೊಂಡಂಗೆ ಆಗ್ತದೆ.